ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮತ್ತೊಂದು ಪುಸ್ತಕ, ಆಚಾರ್ಯ ಪ್ರಶಾಂತ್ ಅವರ ಮತ್ತೊಂದು ಪುಸ್ತಕವನ್ನು ಪರಿಚಯ ಮಾಡಿಕೊಳ್ತಾ ಇದ್ದೇನೆ. ಐಸೆ ಪ್ರಕಟತೆ ಹೇ ಕೃಷ್ಣ. ಇದನ್ನು ನಾನು ಮೊನ್ನೆ ತರಿಸಿದ್ದು. ಈ ಆಚಾರ್ಯ ಪ್ರಶಾಂತ್ ಆ್ಯಪ್ನಿಂದ ತರಿಸಿರ್ತಕ್ಕಂಥದ್ದು. ಈ ಪುಸ್ತಕದ ಬೆಲೆ 299 ರೂಪಾಯಿ, ಆದರೆ ನನಗೆ ಸಿಕ್ಕಿದ್ದು 119 ರೂಪಾಯಿಗೆ ಮಾತ್ರ. ಸೊ ಅಲ್ಲಿ ತುಂಬ ನಮಗೆ ಕಡಿಮೆ ರೇಟಿಗೆ ಕೊಡ್ತಾರೆ. ಆದರೆ ಬುಕ್ಕಿನ ಒಂದು ಮೌಲ್ಯವನ್ನು ನಾವು ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅಷ್ಟೊಂದು ಒಂದು ಮೌಲ್ಯಯುತವಾಗಿರ್ತಕ್ಕಂತಹ ಪುಸ್ತಕ ಆಚಾರ್ಯ ಪ್ರಶಾಂತ್ ಅವರ ಎಲ್ಲ ಪುಸ್ತಕಗಳು ಕೂಡ. ಏನು ಹೇಳ್ತಪ್ಪ ಅಂದರೆ ಈ ಪುಸ್ತಕ ಐಸೆ ಪ್ರಕಟತೆ ಹೈ ಕೃಷ್ಣ. ಕೃಷ್ಣ ಹೇಗೆ ಪ್ರಕಟಗೊಳ್ಳುತ್ತಾನೆ ನಿಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಕೃಷ್ಣತ್ವವನ್ನು ಹೇಗೆ ನಾವು ಪಡ್ಕೊಳ್ಬಹುದು ಅಂತಕ್ಕಂತಹ ಒಂದು ಮಾತುಗಳಿವೆ ಇದರಲ್ಲಿ. ಭಗವದ್ಗೀತೆಯ 4ನೇ ಅಧ್ಯಾಯ 7ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಈ ಒಂದು ಪುಸ್ತಕದಲ್ಲಿ ವಿವರಣೆ ಇದೆ. ಈ ಎಲ್ಲ ಶ್ಲೋಕಗಳು ಸಾಮಾನ್ಯವಾಗಿ ಏನು ಹೇಳ್ತಾವಪ್ಪ ಅಂದ್ರೆ, ಕೃಷ್ಣ ನಮ್ಮಲ್ಲಿ ನಾವು ಕೃಷ್ಣತ್ವವನ್ನು ಹೇಗೆ ಪಡ್ಕೊಳ್ಬೇಕಂತಕ್ಕಂಥ ಮಾತನ್ನು. ಓ ಬಾಹರ್ ನಹಿ ಜನ್ಮೆಂಗೆ ಕಹಿ ಆಸೆಯೇ ಅವೃದ್ಧ ಕರೋ, ಹರಿ ಭೀತರ್ ಹಿ ಪ್ರಕಟೆಂಗೆ ಅಭಿ ಯದಿ ಸ್ವಯಂ ಸೇ ತುಮ್ ಯುದ್ಧ ಕರೋ. ನಮ್ಮ ಜೊತೆ ನಾವೇ ಹೋರಾಟ ಮಾಡ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಒಳಗಿನ ಒಂದು ಗುಣಗಳನ್ನು, ನಮ್ಮಲ್ಲಿರ್ತಕ್ಕಂಥ ಅಲಸತನವನ್ನು, ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು ನಾವು ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿಯಪ್ಪ ಅಂತಂದರೆ ನಮ್ಮಲ್ಲೇ ನಾವು ಕೃಷ್ಣತ್ವವನ್ನು ಪಡೆದುಕೊಳ್ಬಹುದು ಅಂತ ಆಚಾರ್ಯ ಪ್ರಶಾಂತ್ ಅವರು ಹೇಳ್ತಾ ಇದ್ದಾರೆ. ಕೃಷ್ಣ ಎಲ್ಲಿ ಹೊರಗಡೆ ಇಲ್ಲ, ನಿಮ್ಮೊಳಗಡೆನೇ ಇದ್ದಾನೆ ಅಂತ ಹೇಳ್ತಾರೆ ಅವರು. ಅದು ಹೇಗೆಪ್ಪ ಅಂತಂದರೆ, ನಾವು ಕೃಷ್ಣ ಬೇರೆ ಹೊರಗಡೆ ಇದ್ದಾನೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿಯಪ್ಪ ಅಂತಂದ್ರೆ ನಮ್ಮಲ್ಲಿ ನಾವು ಜವಾಬ್ದಾರಿಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ನಾವು ಜವಾಬ್ದಾರಿಯನ್ನು ನಾವು ಬೇರೆಯವ್ರ ಮೇಲೆ ಹೊರಿಸಿದ ಹಾಗೆ ಆಗ್ತದದು. ನಾವು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡದೇ ಇರೋದಕ್ಕೆ ಅದೊಂದು ಕಾರಣ ಆಗಿಬಿಡ್ತದೆ ನಮಗೆ. ಸೊ ಆ ರೀತಿಯಾಗಿ ಅವ್ರೇನು ಹೇಳ್ತಾರಪ್ಪ ಅಂದರೆ, ನಿಮ್ಮ ವಿರುದ್ಧ ನೀವೇ ನಿಂತ್ರಿಯಪ್ಪ ಅಂದರೆ ನಿಮ್ಮಲ್ಲಿ ಕೃಷ್ಣತ್ವವನ್ನು ನೀವು ಪಡೆದುಕೊಳ್ಬೋದು. ಉದಾಹರಣೆಗೆ ನಾವು ಸ್ವತಂತ್ರ ಹೋರಾಟಗಾರನ ತೆಗೆದುಕೊಳ್ಬೋದು. ನಮ್ಮ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಾಯಿದ್ರು. ಆ ಬ್ರಿಟಿಷರನ್ನು ಹೊಡೆದೊಡಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ನಮ್ಮ ಸ್ವತಂತ್ರ ಹೋರಾಟಗಾರರು ಹೋರಾಟವನ್ನು ಮಾಡಿದ್ರು. ಅವರು ಹೇಳ್ಬೋದಾಗಿತ್ತಲ್ಲ, ಯಾರೋ ಕೃಷ್ಣ ಬರ್ತಾನೆ, ಯಾರೋ ಭಗವಂತ ಬರ್ತಾನೆ, ನಮ್ಮ ದೇಶವನ್ನು ಸ್ವತಂತ್ರ ಮಾಡ್ತಾನೆ ಅಂತಕ್ಕಂಥದ್ದು. ಇಲ್ಲ, ಹಾಗಿಲ್ಲ ಮಾತು. ನಮ್ಮಲ್ಲಿ ನಾವೇ ನಾವು ಕೃಷ್ಣತ್ವವನ್ನು ಜಾಗೃತಗೊಳಿಸಬೇಕು. ಅನ್ಯಾಯದ ವಿರುದ್ಧ ನಾವು ಯಾವಾಗ ನಾವು ವಿದ್ರೋಹ ಮಾಡೋದನ್ನು ಕಲ್ತ್ಕೊಳ್ತೀವಿ ಅಂತಂತಂದರೆ ಆವಾಗ ನಮ್ಮಲ್ಲಿ ಸ್ವಯಂ ಕೃಷ್ಣ ಉದ್ಭವ ಆಗ್ತಾನೆ. ಅನ್ಯಾಯವನ್ನು ನಾವು ಸಹಿಸ್ಕೊಂಡು ಏನಾಗಿ ಬಿಟ್ಟಿದೆ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಹೋರಾಟದ ಮನೋಭಾವನೆಯನ್ನು ನಾವು ಸಾಯಿಸಿಬಿಡ್ತೀವಿ. ಆ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂತಹ ಶಕ್ತಿ ಬರ್ತದೆ ಈ ಪುಸ್ತಕದಿಂದ. ಐಸೆ ಪ್ರಕಟತೆ ಹೈ ಕೃಷ್ಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಬುದ್ಧನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮಾಮ್ಯಹಂ ಅಂತಕ್ಕಂಥ ಮಾತು. ಯಾವಾಗ ಅನ್ಯಾಯ ಇದೆ ಅಂತ ನಮ್ಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಬೇಕು. ನಾವು ಅನ್ಯಾಯವನ್ನು ಸುಮ್ಮನೆ ಸಹಿಸ್ಕೊಳ್ತಾ ಹೋಗಬಾರ್ದು. ಅನ್ಯಾಯವನ್ನು ಸಹಿಸ್ಕೊಳ್ತಾ ಹೋದ್ವಿ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಜಾಗೃತ ಶಕ್ತಿಯನ್ನು ನಾವು ಪ್ರತಿದಿನ ಸಾಯಿಸಿಬಿಡ್ತೀವಿ. ಆ ಜಾಗೃತ ಶಕ್ತಿಯನ್ನು ಸಾಯಿಸಬಾರ್ದು ಅಂತಂದರೆ ಈ ಪುಸ್ತಕ ನಮಗೆ ಬಹಳ ಬಹಳ ಸಹಾಯ ಮಾಡ್ತದೆ. ಅದರಿಂದ ನಮಗೆ ಧೈರ್ಯ ಬರ್ತದೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಂತಕ್ಕಂತಹ ಛಲ ಬರ್ತದೆ. ಆವಾಗಲೇ ಆ ಛಲವನ್ನೇ ನಾವು ಕೃಷ್ಣತ್ವ ಅಂತ ಕರಿತೀವಿ. ನಾವು ಆ ಛಲವನ್ನೇ ನಾವು ಪ್ರೇಮ ಅಂತ ಕರಿಬೋದು. ಆ ಛಲವನ್ನೇ ನಾವು ರಾಮ ಆಗಲಿ ಕೃಷ್ಣ ಆಗಲಿ ಅಂತಹ ಒಂದು ಶಕ್ತಿ ನಮ್ಮಲ್ಲಿ ಬರ್ತದೆ. ಸೊ ಎಲ್ಲರಲ್ಲೂ ಕೂಡ ಅನ್ಯಾಯವನ್ನು ಸಹಿಸ್ಕೊಳ್ತಾ ಶಕ್ತಿ ಕಡಿಮೆ ಆಗಿ ಅನ್ಯಾಯದ ವಿರುದ್ಧ ವಿದ್ರೋಹ ಮಾಡ್ತಕ್ಕಂತಹ ಶಕ್ತಿ ನಮ್ಮಲ್ಲಿ ಬರಬೇಕು. ಅಂದಾಗ ನಮ್ಮ ದೇಶ ಕೂಡ ನಮಗೆ ಸುಧಾರಣೆ ಆಗ್ತದೆ. ಅಂದಾಗ ನಮ್ಮ ಯುವಜನಾಂಗ ಸುಧಾರಣೆ ಆಗ್ತದೆ. ಯಾವಾಗ ನಮ್ಮ ಯುವಜನಾಂಗದಲ್ಲಿ ಇಂತಹ ಶಕ್ತಿ ಬರ್ತದ, ನಮ್ಮ ದೇಶ ಬಹಳ ಬಹಳ ಮುಂದೆ ಬರ್ತದೆ. ನಮ್ಮ ದೇಶ ಬಹಳ ಪ್ರಗತಿಯತ್ತ ಹೆಜ್ಜೆ ಇರ್ತದೆ. ಸೊ ಅದಕ್ಕೋಸ್ಕರ ಈ ಪುಸ್ತಕವನ್ನು ಎಲ್ಲರೂ ತರಿಸ್ಕೊಳ್ಳಿ. ಆಚಾರ್ಯ ಪ್ರಶಾಂತ್ ಅವ್ರನ್ನ ಫಾಲೋ ಮಾಡಿ. ಇದು ಪುಸ್ತಕ ಒಂದೇ ಅಲ್ಲ, ಬಹಳ ಪುಸ್ತಕಗಳು ಅವ್ರದ್ದು ಇಂಥದ್ದೇ ಪುಸ್ತಕಗಳಿದ್ದಾವೆ. ಅವರ ಒಂದು ಪುಸ್ತಕವನ್ನು ಫಾಲೋ ಮಾಡ್ತಾ ಅವರ ಒಂದು ಭಗವದ್ಗೀತೆಯನ್ನು ನಾವು ಕೇಳುವಂಥವರಾಗಿ ನಮ್ಮಲ್ಲೂ ಕೂಡ ಆ ಒಂದು ಕೃಷ್ಣತ್ವವನ್ನು ಪಡೆದುಕೊಳ್ಬೇಕು. ಎಲ್ಲರೂ ಕೃಷ್ಣತ್ವವನ್ನು ಪಡೆದುಕೊಳ್ಳುವಂತಹ ಶಕ್ತಿ ಬರಬೇಕು ಅಂತಕ್ಕಂತಹ ಒಂದು ನನ್ನ ಆಶಯ. ದಯವಿಟ್ಟು ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೀತೆಯನ್ನು ಕೇಳೋದಕ್ಕೆ ಈಗಲೇ ಪ್ರಾರಂಭ ಮಾಡಿ. ಸುಮ್ಮನೆ ನಮ್ಮ ಜೀವನವನ್ನು ವ್ಯರ್ಥ ಮಾಡುವುದರ ಬದಲು ಒಂದು ಸರಿಯಾದ ಸದಾವಕಾಶವನ್ನು ಬೆಳೆಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ದಿಶೆಯತ್ತ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ತೆ.